ಅವ್ರು ಏನು ಹೇಳ್ತಾರೆ ತೀರ್ಮಾನಕ್ಕೆ ಬರೋ ಅವರು ಹಠ ಮಾಡಿ ನಾನೇ ಇರ್ತೀನಿ, ನನ್ನಿಂದ ಕಲ್ಪಿಸೋದಕ್ಕೆ ಆಗೋದಿಲ್ಲ, ಅವ್ರೇನು ಟ್ರಸ್ಟ್ ಮಾಡ್ಕೊಂಡ್ರದ್ರಿಂದ ನಾನು ಹಿಂಸೆ ಇರಲ್ಲ ಅಂತಂದರೆ ಅದಕ್ಕೆ ಬೇರೆ ಉಪಾಯ ಏನು ಮಾಡೋದು ನೋಡ್ಬಾರ್ದು. ಯಾಕಂದರೆ ಈಗ ನಮ್ಮ ದಾವಣಗೆರೆಗೂ ಹರಿಹರದಾಗೂ ಒಂದು ಸಮಾಜದವರು ಅವರು ಒಂದು ಟ್ರಸ್ಟ್ ಮಾಡ್ಕೊಂಡು ಅವ್ರೇನು ಎಲ್ಲ ವಿಚಾರಗಳಲ್ಲಿ ಟ್ರಸ್ಟೇ ಇಂಪಾರ್ಟೆಂಟ್. ಟ್ರಸ್ಟ್ ಮೂಲಕನೇ ಏನು ಮಾಡಿದ್ರು ಅದು ಸಾಧ್ಯ. ಟ್ರಸ್ಟ್ ಇದ್ದರೆ ಅವ್ರು ಯಾರು ಭಾಗಗಳಿಗೆ ಏನು ಮಾಡೋಂಗಿಲ್ಲ. ಆದ್ಮೇಲೆ ಟ್ರಸ್ಟ್ ಮಾಡ್ಕೊಂಡು ಇವತ್ತು ದಿವಸ ಎಲ್ಲರೂ ಮಾಡಿ ನಿಮ್ಗೆ ಗೊತ್ತಿತ್ತಲ್ಲ, ಜೀವ ಅವರೆಲ್ಲ ಮಾಡಿದ್ರಲ್ಲ, ಭಾಳ ಚಿತ್ರ ಮಾಡಿದ್ದಾರೆ. ಈಗ ಎರಡೂ ಕಡೆಗೂ ಎರಡು ಬರಿಗೂ ಮಾಡಿ ಇವರಿಬ್ಬರು ಹೊರಗೆ ಒಳ್ಳೆಯದು. ಹೋಗೋಣ ಹೋಗ್ಬೇಕು ಅಂತ ಮಾಡಿದ್ರೆ ನಕ್ಕ ಬೆಳೆದ ಅದನ್ನ ನೆಗ್ಲಿ ಮಾಡಿದ್ರೆ ಬೆಂಗಳೂರಲ್ಲಿ ಹೋಗಿ ಮೀಟ್ ಮಾಡೋಣ, ಮೀಟ್ ಮಾಡಿ ಅವ್ರನ್ನ ಭೇಟಿ ಮಾಡಿ ವಿಚಾರಗಳನ್ನೆಲ್ಲ ತಿಳ್ತಾರ. ನಾವು ನಿನ್ನೆ ಮಂಗಳೂರು ಸಂಗಣ್ಣರಿಗೆ ಹೀಗೆ ಬಾತ್ ಅವ್ರು ಹೇಳಿದ್ರು ಯಾಕೆ ಅಲ್ಲಿ ಹೋಗೋದು ಮಾಡೋದು, ನೀವು ಬರ್ರಿ ನೀವು ಹೋಗಿ ಬರೋ ನಾನು ನನಗೆ ನಾವಿಬ್ಬರೇ ಹೋದಷ್ಟು ಜನ ಕಾಣೋದಪ್ಪ ಅಂತ ಹೇಳಿದ. ಅದಕ್ಕೋಸ್ಕರ ಈಗ ಒಟ್ಟು ಮುಂದಿನ ನಿರ್ಧಾರ ವಿಸಿಟ್ ಆದಮೇಲೆ ನಿರ್ಧಾರ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನನ್ನ ಅಭಿಪ್ರಾಯ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಇವತ್ತು ಭಾಳ ದೂರದಿಂದ ಬಂದಿದ್ದೀವಿ. ಅವ್ರ ಕೆಲಸ ಈಗ ಒಬ್ಬ ಜನ ತಯಾರಾಗಿದ್ದಾರೆ ಅಂತ ನೀನು ಅಂತಂದು ನಾನು ಏನಂತೂ ತೀರ್ಮಾನ ಮಾಡೋದು. ಯಾಕೆ ಕೇಸ್ ಹಾಕಿದ್ರೆ ಕೇಸ್ ಆಯ್ತು ಇನ್ನು ಒಟ್ಟಿನಲ್ಲಿ ಏನೋ ಆಗೈತೆ ಹೋಗಕ್ಕೆ ಮೂರು ಕತೆ ಹೇಳಿದ್ರು ಬೇಡ. ಅದಕ್ಕೋಸ್ಕರ ಈಗ ಒಂದು ಡೇಟ್ ಫಿಕ್ಸ್ ಮಾಡಿ ಈಗೇನು 15 ಜನಕ್ಕೆ ಕರ್ಕೊಂತಾರೆ ಹೇಳ್ತಾರೆ, ಅವರ ಡೇಟ್ ಫಿಕ್ಸ್ ಮಾಡಿ ಆ ದಿವಸ ನಾನು ಕೂಡ ಎಲ್ಲರಿಗೂ ಅನುಕೂಲ ಮಾಡಿಕೊಂಡು ಬೆಂಗಳೂರಲ್ಲಿ ಮೀಟ್ ಮಾಡಿ ಚರ್ಚೆ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ನೀವೆಲ್ಲ ದೂರದಿಂದ ಬಂದಿದ್ದೀರಿ. ಎಲ್ಲರ ಮನಸ್ಸಿನಲ್ಲಿ ಏನಿದೆ ಎರಡಂತ ಇಟ್ಟಿದ್ರು ಅದು ಎರಡೇ ಬೀಟಾಗಿ ಮರಿಗಳು ಮಾಡ್ಬೋದು, ಎಲ್ಲ ಇರೋದಂತ ಕಾಣಿಸ್ ಸಂಖ್ಯೆ. ಅದಕ್ಕೋಸ್ಕರವಾಗಿ ಅವೆಲ್ಲ ತೀರ್ಮಾನ ಆಗ್ತದೆ. ಅಲ್ಲ ಅದಕ್ಕೋಸ್ಕರವಾಗಿ ನಾವು ನೋಡಿ ಬಂದ್ಮೇಲೆ ಸರಿ ಹೋಗಿಲ್ಲ ಅಂದರೆ ಮುಂದೆ ಏನು ಮಾಡೋದು ನಿಮ್ಗೆ ನಾನು ಮತ್ತೆ ಕಳಿಸ್ತೇವೆ. ಸರಿ ಹೋಗಕ್ಕಪ್ಪ ಅಂದರೆ ನನಗೆ ಸರಿ ಇಷ್ಟು ಹೇಳಿ ನಾನು ಕೂಡ ನಿಮಗೆಲ್ಲರೂ ಜೊತೆಗೆ ಇವತ್ತು ಬಂದು ನನಗೂ ಕೂಡ ಈಗ ರುದ್ರಗೂ ಹೇಳಿದ್ರೆ ನನಗೂ ಹೋಗಬೇಡ್ರಿ ಅಂತ ಹೇಳಿದ್ರು. ಅವ್ರು ಹೊರಗಡೆ ಹೇಳಿದರು, ನಮ್ಮ ಮನೆಗೂ ಹೇಳಿದರು. ಅದಕ್ಕೋಸ್ಕರ ಏನು ಬಂದು ನಮ್ಮ ಮಧ್ಯದಿಂದ ಬಂದ್ಬಿಡ್ದೆ ಸ್ವಾಮಿಗಳಪ್ಪ ಅಂತಂದರೆ ಯಾಕೆ ಬೇಕಪ್ಪ ಮಾಡ್ಕೊಂಡು ಹೋಗ್ಬಿಟ್ಟು ನಾವು ಯಾಕೆ ಅಂತ ಒಂದು ಭಾವನೆ ನಮ್ಮಲ್ಲಿ ನಮಗೆ ಅವರಿಂದ ಆಗೋದಿಲ್ಲ ಹೋಗೋದಿಲ್ಲ. ಆದರೆ ಸಮಾಜದ ದೃಷ್ಟಿಯಿಂದ ನಾವು ಇದನ್ನು ಮಾಡ್ಬೋದು. ಎಲ್ಲರಿಗೆ ಬಂದದಕ್ಕೆ ಎಲ್ಲರೂ ಶುಭವಾಗಿ ಕೋರಿ ಮುಂದಿನ ಹೆಜ್ಜೆಯಲ್ಲ ಅವ್ರು ಬಂದಮೇಲೆ ತೀರ್ಮಾನ ಮಾಡೋಣ.